ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ವೀಕ್ಷಕರೇ, ನಿಮಗೂ ಕೂಡ ತುಂಬಾ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆಯಾ? ಹಾಗೂ ನಿಮಗೂ ಕೆಮಿಕಲ್ ಡೈ ಬಳಸೋಕ್ಕೆ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಇವತ್ತಿನ ಈ ಒಂದು ರೆಮಿಡಿ ನಿಮ್ಮ ಸಲುವಾಗೇ ಇದೆ. ಇದು ಇಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಇದರಿಂದ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗೋದಿಲ್ಲ. ನ್ಯಾಚುರಲಿ ನೀವು ನಿಮ್ಮ ಕೂದಲವನ್ನು ಕಪ್ಪು ಮಾಡ್ಕೊಳ್ಬಹುದು. ರೆಗ್ಯುಲರ್ ಆಗಿ ಇದನ್ನು ನೀವು ಬಳಸ್ತಾ ಇದ್ದರೆ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆಯಿಂದ ಖಂಡಿತವಾಗಲೂ ಪರಿಹಾರ ಪಡ್ಕೊಳ್ತೀರಾ. ಜೊತೆಗೆ ನಿಮ್ಮ ಕೂದಲು ತುಂಬಾ ಸ್ಟ್ರಾಂಗ್ ಕೂಡ ಆಗುತ್ತೆ. ಯಾಕಂದರೆ ಇವತ್ತಿನ ಒಂದು ರೆಮಿಡಿಯಲ್ಲಿ ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಇವತ್ತು ಈ ಒಂದು ವಿಡಿಯೋನ ಬನ್ನಿ ತಡ ಮಾಡದೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದ್ರಗೋಸ್ಕರ ನೋಡಿ, ಮೊದಲು ಒಂದು ಕಬ್ಬಿಣದ ಬಾಳಿಗೆಯನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ. ಏನಾದರೂ ತಗೋರಿ, ಆದರೆ ಅದು ಕಬ್ಬಿಣದಿರಬೇಕು. ಇವಾಗ ಇದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಫ್ ಕಲೋಂಜಿ, ಇದನ್ನು ನೈಜೀರಿಯಾ ಸ್ವೀಟ್ಸ್ ಕೂಡ ಅಂತಾರೆ. ಕಲೋಂಜಿ ನಮ್ಮ ಒಂದು ಬಿಳಿ ಕೂದಲು ಸಮಸ್ಯೆಗೆ ನೈಸರ್ಗಿಕ ಆಗಿರುವಂಥ ಕಪ್ಪು ಬಣ್ಣ ಕೊಡುತ್ತೆ. ಆಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ ಕಪ್ಪು ಎಳ್ಳು ಕೂಡ ನಮ್ಮ ಹೆಲ್ತ್ಗೆ ಎಷ್ಟು ಒಳ್ಳೆಯದಾಗಿರುತ್ತೋ ಅಂತ. ಸೊ ಇದು ಕೂಡ ನಮ್ಮ ಕೂದಲು ಆರೈಕೆಗೆ ತುಂಬಾ ಒಂದು ಒಳ್ಳೆಯಾಗಿರುವಂಥ ಹಬ್ ಇದೆ. ನೋಡಿ, ಕಲೋಂಜಿನಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ಬಿಳಿ ಕೂದಲು ಸಮಸ್ಯೆ ನಿಮಗೆ ಎಷ್ಟೇ ಇರಲಿ ಅದನ್ನು ಕಪ್ಪು ಮಾಡೋವಂಥ ಶಕ್ತಿ ಇಟ್ಕೊಳ್ಳುತ್ತೆ. ಜೊತೆಗೆ ಹೇರ್ ಫಾಲ್ ಯಾರಿಗೆಲ್ಲ ಆಗುತ್ತಲ್ವ ಅದಕ್ಕೂ ಸಹ ಇದು ಒಂದು ಸ್ಟ್ರಾಂಗ್ ಇರುವಂಥ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಎರಡನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಏನಂದರೆ ಇದರಲ್ಲಿ ಇರ್ತಕ್ಕಂಥ ಆಯಿಲ್ ರಿಲೀಸ್ ಆಗಬೇಕು, ಹಾಗೂ ಸ್ವಲ್ಪ ಇನ್ನಷ್ಟು ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿವರೆಗೂ ಇದನ್ನು ನಾವು ರೋಸ್ಟ್ ಮಾಡ್ಕೊತ ಹೋಗಬೇಕಾಗುತ್ತೆ. ತುಂಬಾ ಏನಂದರೆ ಒಂದು ನ್ಯಾಚುರಲ್ ಆಗಿಂಥ ರೆಮಿಡಿ ಇದೆ. ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬಹುದು. ಮತ್ತು ನಿಮಗೆ ಯಾವಾಗ ಬೇಕು ಆವಾಗ ದಿಢೀರಂತ ಇದನ್ನು ನೀವು ಯೂಸ್ ಮಾಡಬೇಕು ಆಗುತ್ತೆ. ಕೆಮಿಕಲ್ ಡೈಸ್ಗಳು ನೋಡಿ, ನಾವು ಎಷ್ಟೇ ಬಳಸ್ಕೊಂಡ್ರು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡ್ರು ಅದ್ರ ರಿಸಲ್ಟ್ ಮಾತ್ರ ಇರೋದು 20 ರಿಂದ 30 ದಿವಸ ಅಷ್ಟೇ. ಆದರೆ ನಾವು ನ್ಯಾಚುರಲ್ ಆಗಿರೋವಂಥ ರೆಮಿಡೀಸ್ ಬಳಸ್ತಾ ಬಂದರೆ ಸ್ವಲ್ಪ ಟೈಮ್ ತೊಗೊಳ್ಬೋದು. ಆದರೆ ಇದ್ರದ್ದು ಏನಂದರೆ ಎಫೆಕ್ಟು ಲಾಂಗ್ ಟರ್ಮ್ವರೆಗೆ ಇರುತ್ತೆ ವೀಕ್ಷಕರೇ. ಹಾಗಾಗಿ ಆದಷ್ಟು ಆಯುರ್ವೇದ ವಸ್ತುಗಳನ್ನು ಬಳಕೆ ನಾವು ನಮ್ಮ ಜೀವನದಲ್ಲಿ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ, ಇವಾಗ ಚೆನ್ನಾಗಿ ಇದು ರೋಸ್ಟ್ ಆಗ್ತಾ ಇದೆ. ಇದರಲ್ಲಿ ಇರ್ತಕ್ಕಂಥ ಆಯಿಲ್ ರಿಲೀಸ್ ಆಗಬೇಕು. ಅದೇ ನಮ್ಗೆ ಈ ರೆಡಿ ಆಗಿರೋದು ಅಂತ ನಾವು ಇದನ್ನು ಅವಾಗ ಅಂದ್ಕೊಳ್ಬೇಕು. ಹಾಗಾಗಿ ನೋಡು, ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ರೋಸ್ಟ್ ಮಾಡ್ಕೊತ ಹೋಗಬೇಕಾಗುತ್ತೆ. ಬರೀ ಒಂದು 10 ನಿಮಿಷದಲ್ಲಿ ರೆಡಿ ಆಗಿರೋವಂಥ ಈ ಒಂದು ರೆಮಿಡಿ ಇದೆ. ತುಂಬಾ ಎಫೆಕ್ಟಿವ್ ಆಗಿದೆ. ನೀವು ಎಷ್ಟೇ ಒಂದು ಕೆಮಿಕಲ್ ಯೂಸ್ ಮಾಡಿದ್ರು ಇಂಥ ರಿಸಲ್ಟ್ ನಿಮಗೆ ಸಿಗೋದೇ ಇಲ್ಲ ವೀಕ್ಷಕರೇ, ನಾನು ಗ್ಯಾರಂಟಿ ಕೊಟ್ಟು ಹೇಳ್ತೀನಿ. ಇವಾಗ ನೋಡಿ, ಇದರಲ್ಲಿರ್ತಕ್ಕಂಥ ಆಯಿಲ್ ಏನಿದೆ ಅದು ರಿಲೀಸ್ ಆಗ್ತಾ ಇದೆ. ಅಂದರೆ ಇವಾಗ ಈ ಒಂದು ನಮ್ಮ ರೆಮಿಡಿ ರೆಡಿ ಆಗಿದೆ ಅಂತ. ಸೊ ನೋಡಿ, ಇದನ್ನು ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಫುಲ್ ಆಗಿರೋವಂಥ ಆಯಿಲ್ ರಿಲೀಸ್ ಆಗಿದೆ. ಈ ಸಂದರ್ಭದಲ್ಲಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ವೀಕ್ಷಕರೇ ನೋಡಿ, ಚೆನ್ನಾಗಿ ಎಷ್ಟು ಮಟ್ಟಿಗೆ ಆಯಿಲ್ ರಿಲೀಸ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೋಬಹುದು. ತುಂಬಾ ಇದು ಎಫೆಕ್ಟಿವ್ ಆಗಿ ಕಾರ್ಯ ಮಾಡುತ್ತೆ. ಇಲ್ಲಿ ನೋಡಿ, ಇದು ರೆಡಿ ಆಗಿದೆ. ಇವಾಗ ನಾನು ಇನ್ನೊಂದು ನಿಮಿಷ ಇದನ್ನು ಕೈ ಆಡಿಸಿ ಗ್ಯಾಸಿನ ಫ್ಲೇಮ್ನ ಇವಾಗ ಆಫ್ ಮಾಡ್ಕೊಂಡು ಬಿಡ್ತೀನಿ ವೀಕ್ಷಕರೇ. ಯಾಕಂದರೆ ನಮಗೆ ಬೇಕಾಗಿರೋ ರೀತಿಯಲ್ಲಿ ಇದನ್ನು ನಾವು ರೋಸ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ, ಇದನ್ನು ಒಂದು 5 ನಿಮಿಷ ತಣ್ಣಗಾಗೋಕ್ಕೆ ಬಿಟ್ಟಿದೆ. ಆಮೇಲೆ ಇದನ್ನು ನಾನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡಿ, ನನಗೆ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ರೆಡಿ ಆಗಿದೆ ಅಂತ ಅಂದ್ಕೊಳ್ಬೇಕು. ಸೊ ನೋಡಿ, ಜಸ್ಟು ನಾನು ಪ್ರೆಸ್ ಮಾಡಿದ್ರೆ ನನ್ನ ಕೈ ಎಷ್ಟು ಕಪ್ಪಾಗಿದೆ. ಸೊ ಇದನ್ನು ನೀವು ನ್ಯಾಚುರಲಾಗಿ ಯೂಸ್ ಮಾಡ್ಕೊಳ್ಬಹುದು. ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಪ್ರತಿಯೊಂದು ಜನರು ಇದನ್ನು ಯೂಸ್ ಮಾಡಿಕೊಂಡ್ರೆ ಅವ್ರಿಗೆ ಏನು ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ, ಹಾಗೂ ಏನು ಯಾರಿಗೂ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ಇದರಲ್ಲಿ ನಾನು ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ. ಫೈನ್ ಪೌಡರ್ ಇಲ್ಲಿ ರೆಡಿ ಆಗಿದೆ. ಯಾವ ರೀತಿ ಇದೆ ಅಲ್ಲಿ ಮೆಹಂದಿ ಪುಡಿಗಳು ಇರುತ್ತವಲ್ವ ಆ ಒಂದು ಹದದಲ್ಲಿ ಇದನ್ನು ಪೌಡರ್ ಮಾಡ್ಕೊಂಡು ಬರಬೇಕು. ನೋಡಿ, ಜಸ್ಟ್ ಕೈಗೆ ಹಚ್ಕೋತಾ ಇದ್ದರೆ ಸಾಕು ಎಷ್ಟು ಮಟ್ಟಿಗೆ ಕಪ್ಪು ಆಗ್ತಾ ಇದೆ ಇಲ್ಲಿ. ಇವಾಗ
ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಬನ್ನಿ ಇವಾಗ ನಿಮ್ಮನ್ನು ತೋರಿಸ್ತೀನಿ. ಈ ಒಂದು ಪುಡಿನ ವೀಕ್ಷಕರೇ ನೀವು ತಿಂಗಳಲ್ಲಿ 2 ತಿಂಗಳಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಯಾಕಂದರೆ ಇದು ಕೆಟ್ಟೋಗೋದಿಲ್ಲ. ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಇದನ್ನು ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬಹುದು. ಮತ್ತು ನಿಮಗೆ ಯಾವಾಗ ಬೇಕೋ ಆವಾಗ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಇವಾಗ ನೋಡಿ, ಬೇಕಾದಷ್ಟು ಪುಡಿನ ತಗೊಂಡು ಎಷ್ಟು ಕಪ್ಪಿರುವಂಥ ಇಲ್ಲಿ ಪುಡಿ ಇದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಳಿ. ಇವಾಗ ಇದ್ರ ಒಳಗಡೆ ನಾನು ಏನು ಹಾಕ್ತೀನಪ್ಪ ಅಂದರೆ ವೀಕ್ಷಕರೇ, ಇಲ್ಲಿ ಇವಾಗ ನಾನು ಇದರಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಸಾಸಿವೆ ಎಣ್ಣೆನ ಬಳಸ್ತಾಯಿದ್ದೀನಿ. ಯಾಕಂದರೆ ಈ ಒಂದು ಮಳೆಗಾಲದಲ್ಲಿ ನೋಡಿ ಶೀತ ಇರುತ್ತಲ್ವ, ಆಗ ತಲೆಗೆ ಉಷ್ಣ ಸಿಗುತ್ತೆ ಅಂತ ಇಲ್ಲಿ ನಾನು ಸಾಸಿವೆ ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಕೊಕೊನಟ್ ಆಯಿಲ್ ಹಾಕ್ಕೋಬೋದು, ಆಲಿವ್ ಆಯಿಲ್ ಹಾಕ್ಕೋಬೋದು. ಯಾವೊಂದು ಎಣ್ಣೆನ ರೆಗ್ಯುಲರಾಗಿ ಬಳಸ್ತಿರಲ್ವ ಅದನ್ನು ಹಾಕ್ಕೊಳ್ಬೋದು. ಸೊ ಈ ಒಂದು ರೆಮಿಡಿನ ವೀಕ್ಷಕರೇ ಹಚ್ಕೊಂಡೆ ನೀವು ಅದೇ ರೀತಿಯಾಗಿ ಇಡೀ ದಿನ ಬಿಟ್ಟರೆ, ಅಂದರೆ ನೀವು ಯಾವಾಗ ಮನೆಗೆ ಇರ್ತೀರಲ್ವ ಇದನ್ನು ಹಚ್ಕೊಂಡು ಫುಲ್ ಡೇ ಕೂಡ ಬಿಟ್ಟರೆ ಏನೂ ಪರವಾಗಿ ಯಾಕಂದರೆ ಇದು ಅಷ್ಟು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತೆ. ಇಲ್ಲ ಅಂದರೆ ಮಿನಿಮಮ್ 1-2 ಗಂಟೆಗಳ ಕಾಲ ಇದನ್ನು ಹಚ್ಕೊಳ್ಬೇಕು. ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೋಬೇಕು. ಒಂದೇ ಸಲ ಮಾಡಬಾರ್ದು ವೀಕ್ಷಕರೇ, ವಾರಕ್ಕೆ 1 ಸಲ ಅಂತೂ ಮಾಡ್ತಾನೆ ಇರಬೇಕು. ಆದರೆ ರೆಗ್ಯುಲರ್ ಮಾಡಿದ್ರೆ ಇದರ ನಿಮಗೆ ರಿಸಲ್ಟ್ ಸಿಗುತ್ತೆ. ಕೆಲವೊಮ್ಮೆ ನಾವು 1 ಸಲ ಯೂಸ್ ಮಾಡಿಕೊಂಡು ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ತೀವಿ. ಆದರೆ ಯಾವುದೇ ರೆಮಿಡಿ ಆಗಲಿ ಸ್ವಲ್ಪ ದಿನ ಕಂಟಿನ್ಯೂ ಆಗಿ ಅದನ್ನು ಯೂಸ್ ಮಾಡಿದ್ರೆ ಅದ್ರ ಬೆನಿಫಿಟ್ ಏನಂತ ನಮಗೆ ಗೊತ್ತಾಗೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ವಾರಕ್ಕೆ ಒಮ್ಮೆ ಅಂತೂ ಖಂಡಿತವಾಗ್ಲೂ ಈ ರೀತಿಯಾಗಿ ಟ್ರೈನೇ ಮಾಡಿ. ಯಾಕಂದರೆ ತುಂಬ ಸುಲಭ ಇದೆ. ಸೊ ಜಸ್ಟ್ ಹಚ್ಕೊಂಡು 1-2-3 ಗಂಟೆಗಳ ಕಾಲ ಇಟ್ಕೊಂಡು ವಾಶ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ. ಥ್ಯಾಂಕ್ ಯು.